ತುಂಬ ಹೊಗಳಿದ ಮೇಲೆ ಮಾತುಗಳೇ ಹೊರಡಲ್ಲ. ಬಹುಶಃ ಈ ರೀತಿಯ ಪರಿಚಯ ನಂದು ಇವತ್ತಿನವರೆಗೂ ಯಾರೂ ಮಾಡೇ ಇಲ್ಲ ಅಂತ ಅನ್ಸುತ್ತೆ. ಒಂದು ಕಡೆ ಕೇಳೋದಕ್ಕೆ ಸಂತೋಷ, ಯಾಕಂತಂದರೆ ಅದರಲ್ಲಿ ಆತ್ಮೀಯತೆ, ಒಂದು ಅಭಿಮಾನ, ಒಂದು ಪ್ರೀತಿ, ಅಕ್ಕರೆ ಅದೆಲ್ಲವೂ ಕಾಣಿಸುತ್ತೆ. ಇನ್ನೊಂದು ಕಡೆ ಮುಜುಗರ ಕೂಡ. ಸ್ಮಿತಾ ಅವರು ನನ್ನನ್ನು ಕರೆದ್ರು. 6 ತಿಂಗಳ ಹಿಂದೆನೇ ಇದು ನಿಗದಿ ಆಗಿತ್ತು, ಕಾರ್ಯಕ್ರಮ ಮಾಡಬೇಕು ಅಂತ. ಹೋದ ವರ್ಷನೇ ಕೇಳ್ಕೊಂಡ್ರು, ನೀವು ಈ ಥರ ನಾವು ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ನೀವು ಬರಲೇಬೇಕು ಅಂತ. ಬರ್ತೀನಿ ಅಂತ ಹೇಳಿದ್ರು. ಸುಮಾರು ಬಾರಿ ಅವರು ಹೇಳ್ತಾನೆ ಇದ್ರು, ಕರೆಗಳನ್ನು ಮಾಡ್ತಾಯಿದ್ರು. ನಂತರ ಈ ದಿನಾಂಕ ನಿಗದಿ ಆದಮೇಲೆ 1ನೇ ತಾರೀಕು ಬರಬೇಕು ಅಂತ ಹೇಳಿದ್ರು. ಅದಕ್ಕೆ ಆಮಂತ್ರಣ ಕೊಡೋದಕ್ಕೆ ನಾವು ಬರಬೇಕು ಅಂತ ಕೇಳ್ಕೊಂಡ್ರು. ನಾನು ಪರವಾಗಿಲ್ಲ, ನಾನು ಬರ್ತೀನಿ, ಹೇಳಿದ್ದೀನಿ, ಪರವಾಗಿಲ್ಲ, ಏನು ಅವಶ್ಯಕತೆ ಇಲ್ಲ, ಮನೆಗೆ ಬಂದು ಆಮಂತ್ರಣ ಕೊಡೋ ಅವಶ್ಯಕತೆ ಇಲ್ಲ ಅಂತಂದರೆ ನೀವು ನನಗೆ ವಾಟ್ಸಪ್ ಮಾಡಿ, ನಾನು ಬರ್ತೀನಿ ಅಂತಂದೆ. ಒಂದು ಔಪಚಾರಿಕತೆ ಅದು ಅವಶ್ಯಕತೆ ಇರಲಿಲ್ಲ. ಎರಡನೇದಾಗಿ ನನ್ನ ಸ್ವಲ್ಪ ಕೆಲಸದ ಒತ್ತಡ. ಒಂದು ಧಾರಾವಾಹಿಯ ಚಿತ್ರೀಕರಣ, ಈಗ ಅದರದ್ದು ಡಬ್ಬಿಂಗು ನಡೀತಾ ಇದೆ. ಉದಯ ವಾಹಿನಿಯಲ್ಲಿ ಡಬ್ಬಿಂಗ್ ಕೂಡ ಮಾಡಬೇಕು, ಹಾಗಾಗಿ ಡಬ್ಬಿಂಗ್ ನಡೀತಾ ಇದೆ. ನನ್ನ ಸಿನಿಮಾ ಈಗ ಬಿಡುಗಡೆಗೆ ಸಿದ್ಧವಾಗಿದೆ. ನಂತರ ನಾನು ಕಾದಂಬರಿ ಬರೀತಾ ಇದ್ದೀನಿ. ಹೀಗಾಗಿ ನನಗೆ ಸ್ವಲ್ಪ ಸಮಯ ಸಿಗ್ತಾ ಇಲ್ಲ. ವಾಟ್ಸಪ್ ಕೂಡ ಈ ನಡುವೆ ಜಾಸ್ತಿ ನಾನು ನೋಡೋಕ್ಕಾಗ್ತಾ ಇಲ್ಲ. ಅದು ಎಲ್ಲೋ ಒಂದು ಕಡೆ ಬೇಜಾರು ನನಗೆ. ಯಾಕಂತಂದರೆ ಸುಮಾರು ಜನ ಸಂದೇಶಗಳನ್ನು ಕಳಿಸ್ತಾರೆ, ಎಲ್ಲ ಸಂದೇಶಗಳು ಓದೋಕ್ಕೂ ಆಗ್ತಿಲ್ಲ ನನ್ನ ಕೈಲಿ. ಹಾಗಾಗಿ ಇವರು ಆಮಂತ್ರಣ ಕಳಿಸಿದ್ದಾರೆ ನನಗೆ. ನಾನು ನೋಡಿದೆ ಕೂಡ ಅದನ್ನು. ಅವರು ಹೇಳಿದ್ರು, ನೋಡಿದ್ರ ಸರಿಯಾಗಿದೆ ಅಂತಂದರು. ನಾನು ಸರಿಯಾಗಿದೆ ಅಂತ ಅಂದೆ. ಎಷ್ಟೋ ಸಲ ಅನಿರುದ್ಧ ಇದು ಬರೆಯೋದು ಎಷ್ಟೋ ಜನ ತಪ್ಪಾಗಿ ಬರೀತಾರೆ. ಅದನ್ನು ನೋಡಿದೆ, ಅದು ಸರಿಯಾಗಿತ್ತು. ಮಿಕ್ಕಿ ಜಾಸ್ತಿ ಗಮನಿಸಲೇ ಇಲ್ಲ ನಾನು. ಈ ಥರದ ಒಂದು ಸನ್ಮಾನ ಇರುತ್ತೆ ಅಂತ ನಾವು ಗೊತ್ತೇ ಇಲ್ಲ ನನಗೆ. ಇವರೆಲ್ಲ ಮಾತಾಡಿದಾಗ ನಾವು ಆಮೇಲೆ ಅದನ್ನು ಇನ್ವಿಟೇಷನ್, ಅದು ಆಮಂತ್ರಣ ನೋಡಿದೆ, ವಾಟ್ಸಪ್ ತೆಗೆದು ನೋಡಿದೆ, ಏನಿದೆ ಅದರಲ್ಲಿ, ಏನು ಬರ್ತಿದ್ದಾರೆ ಅಂತ. ಅವಾಗ ಗೊತ್ತಾಯಿತು ನನಗೆ. ನಾನು ಆಗಲೇ ಹೇಳಿದಾಗೆ ಇದು ಸಂತೋಷ ಕೂಡ, ಅದರ ಜೊತೆಗೆ ತುಂಬ ಮುಜುಗರ ಕೂಡ. ಇವತ್ತು ಜನಾರ್ದನ್ ಹಂದೇಸ್ ಅವರವರು ಈ ರೀತಿಯ ಒಂದು ಕವನ ಬರೆದು ಅದನ್ನು ಹಾಡಿ, ಅದರಲ್ಲಿ ಎಲ್ಲವೂ ನನ್ನ ಎಲ್ಲ ಪರಿಚಯ ಕೂಡ ಅದರಲ್ಲಿ ಇತ್ತು. ಇದು ತುಂಬ ವಿಶೇಷವಾಗಿತ್ತು. ಪೇಜಾವರ ಗುರುಜಿಗಳು ಬಂದಿದ್ದರು, ಅವರ ಆಶೀರ್ವಾದ ಸಿಕ್ತು. ಆಮೇಲೆ ತಾವೆಲ್ಲರೂ ಒಂದೇ ಕುಟುಂಬದವರು, ಎಲ್ಲ ಕಲಾವಿದರ ಕುಟುಂಬ. ತಮ್ಮೆಲ್ಲರ ಜೊತೆಯಲ್ಲಿ ಒಂದಿಷ್ಟು ಕಾಲ ಕಳೆಯೋದಕ್ಕೆ ನನಗೆ ಅವಕಾಶ ಸಿಕ್ತು. ತಮ್ಮ ಒಂದು ಒಂದಿಷ್ಟು ಪ್ರತಿಭೆ ನೋಡೋದಕ್ಕೆ ನನಗೆ ಅವಕಾಶ ಸಿಕ್ತು. ನಿಮ್ಮ ಗಾಯನ ಕೇಳೋದಕ್ಕೆ ಅವಕಾಶ ಸಿಕ್ತು. ನಿಮ್ಮ ಸ್ವಚ್ಛವಾದ, ಶುದ್ಧವಾದ, ಸ್ಪಷ್ಟವಾದ ಭಾಷೆ ಕೇಳೋದಕ್ಕೆ ಅವಕಾಶ ಸಿಕ್ತು. ತುಂಬ ಅಂದರೆ ತುಂಬ ಸಂತೋಷ ಇದೆ. ನಾನು ಅವ್ರಿಗೆ ಹೇಳಿದ್ದೆ 3:30 ಇಂದ 4:30. ಅವರು 15 ನಿಮಿಷ ಮುಂಚೆ ಬನ್ನಿ ಅಂತಂದರು. ಇಷ್ಟು ಛಾಯಾಚಿತ್ರಗಳನ್ನು ತೆಗಿಬೇಕು, ಸ್ವಲ್ಪ 15 ನಿಮಿಷ ಮುಂಚೆ ಬನ್ನಿ ಅಂತಂದರು. ನಾನು ಸ್ವಲ್ಪ ಇನ್ನೂ ಬೇಗನೆ ಬಂದೆ. 4:30ಗೆ ನಾನು ಹೋಗಬೇಕು. ಯಾಕಂತಂದರೆ ಇವತ್ತು ನನ್ನ ಚಲನಚಿತ್ರದ ತುಣುಕು ಬಿಡುಗಡೆ ಇದೆ, ಟ್ರೈಲರ್ ಬಿಡುಗಡೆ ಇದೆ. ಹಾಗಾಗಿ ನಾನು ನಾಯಕ ನಟನಾಗಿರೋದ್ರಿಂದ ನಾನು ಸ್ವಲ್ಪ ಬೇಗ ಹೋಗಬೇಕು. ಆದರೆ 4:30 ಅಂದರೆ ಈಗ 5 ಗಂಟೆ 5 ನಿಮಿಷ ಆಯಿತು. ಒಂದಿಷ್ಟು ಬಾರಿ ಗಡಿಯಾರ ನೋಡಿದೆ ನಾನು. ಆದರೆ ಈ ಮಾತುಗಳು, ಈ ಎಲ್ಲ ಪ್ರತಿಭೆಯನ್ನು ಕೇಳಿದಾಗ ಅದನ್ನು ನೋಡೋದನ್ನ ನಿಲ್ಲಿಸ್ಬಿಟ್ಟೆ ನಾನು. ನಿಜಕ್ಕೂ ನನ್ನ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಈ ರೀತಿಯ ಅಭಿಮಾನ, ಈ ರೀತಿಯ ಹೆಮ್ಮೆ, ಈ ರೀತಿಯ ಒಂದು ಪ್ರೀತಿ ನಾನು ಇವತ್ತು ಪಡೆದಿದ್ದೀನಿ. ಇದಕ್ಕೆ ನಾನು ಚಿರಋಣಿ. ನಾನು ಎಷ್ಟೇ ತಲೆ ಬಾಗಿದ್ರು ನಿಮ್ಮಗಳ ಮುಂದೆ ಅದು ಕಡಿಮೆ. ನಿಮ್ಮ ಆಶೀರ್ವಾದ, ಪ್ರೋತ್ಸಾಹ, ನಿಮ್ಮ ಬೆಂಬಲ ನನ್ನ ಮೇಲೆ ಸದಾ ಇರಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಒಂದು ಭಯ ಕೂಡ ಹುಟ್ಟಿಸಿದ್ದಾರೆ, ಒಂದು ವೇಷ ಹಾಕಿಸ್ತಿದೆ ಅಂತ. ವೇಷಭೂಷಣಗಳನ್ನು ಹಾಕ್ತೀನಿ, ನಾನು ಧರಿಸ್ತೀನಿ. ಆದರೆ ಈ ವೇಷ ಹಾಕೋದು ಬಹಳ ಕಷ್ಟ. ಯಕ್ಷಗಾನ ಇದು
ಏನು ಹೇಳ್ತಾರೆ ಇದು ಸಾಕಷ್ಟು ವರ್ಷಗಳಿಂದ ಅದನ್ನು ಅಭ್ಯಾಸ ಮಾಡಿಕೊಂಡು ಬಂದರೆ ಮಾತ್ರ ಅದು ಆ ಕಲೆ ನಿಮಗೆ ಒದಗಿ. ಹಾಗಾಗಿ ಆ ಕಲೆಯನ್ನು ಅಥವಾ ಕಲಾವಿದರುಗಳನ್ನು ನೋಡಬೇಕು, ನಾವು ಆನಂದ ಪಡಬೇಕು, ನಾನೂ ಮಾಡ್ತೀನಿ ಅಂತ ದುಸ್ಸಾಹಸ ಮಾಡಬೇಕು. ಆದರೆ ತಾವಿದನ್ನು ಕೇಳ್ಕೊಂಡಿದ್ದೀರಿ ಈ ಒಂದು ಅಭಿಮಾನಕ್ಕೆ ನಾನು ತಲೆ ಬಾಗ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ತಾವು ನನ್ನನ್ನು ಇವತ್ತು ಆಹ್ವಾನಿಸಿದ್ದಕ್ಕೆ, ಈ ಒಂದು ಗೌರವ ಸಲ್ಲಿಸಿದ್ದಕ್ಕೆ ನಾನು ಚಿರಋಣಿ ಅಂತ ಹೇಳ್ತಾ ನಾನು ಮಾಡ್ತೀನಿ.